ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 17ನೇ ಅಧ್ಯಾಯದ 23ನೆಯ ಶ್ಲೋಕ. ಓಂ ತತ್ಸೈತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಃ ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಪರಮಾತ್ಮ ಹೇಳ್ತಿದ್ದಾನೆ, ಓಂ ತತ್ ಸತ್ ಎಂಬ ನಿರ್ದೇಶ, ಓಂ ತತ್ ಸತ್ ಎಂಬ 3 ನಾಮಗಳಿಂದ ಪರಮಾತ್ಮ ಸ್ಮೃತಿಯಲ್ಲಿ ಹೇಳಲ್ಪಟ್ಟಿದ್ದಾನೆ. ಈ ವಿಚಾರವನ್ನೇ ನಿನ್ನೆ ಪ್ರಸ್ತಾಪ ಮಾಡ್ತಾ ಓಂಕಾರ ಶಬ್ದ ವಾಚ್ಯನಾಗಿದ್ದಾನೆ ಪರಮಾತ್ಮ ಹೇಗೆ ಎಂಬುದನ್ನು ನಾವು ಅವಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂತಹ ಓಂಕಾರದಿಂದ ತಿಳಿಯಬಹುದಾಗಿರತಕ್ಕಂತಹ ಅರ್ಥವನ್ನು ತಿಳಿದಿದ್ದೇವೆ. ಓಂ ತತ್, ತತ್ ಸತ್. ತತ್ ತತ್ ಅಂದ್ರೇನು? ತತ್ ಅಂದರೆ ನಿತ್ಯ ಅಪರೋಕ್ಷವಾಗಿರತಕ್ಕಂಥದ್ದು, ನಿತ್ಯ ಅಪರೋಕ್ಷನಾಗಿದ್ದು ನಿತ್ಯ ಪರೋಕ್ಷನಾಗಿದ್ದು ವೇದೈಕ ಸಮಧಿಗಮ್ಯನಾಗಿದ್ದಾನೆ. ತತ್ ಇತಿ ನಿತ್ಯ ಪರೋಕ್ಷತ್ವಮುಚ್ಯತೆ ನ ಚ ಈಶ್ವರಸ್ವರೂಪಂ ಅನುಮಾತುಂ ಶಕ್ಯಂ ಅತಃ ವೇದೈಕ ವೇದ್ಯತ್ವಾತ್ ತತ್ ಇತ್ಯುಚ್ಯತೆ ಇತಿ ಭಾವಃ ಅಂತ ಗೀತಾಭಾಷ್ಯದ ಟಿಪ್ಪಣಿಯಲ್ಲಿ ಪ್ರಮೇಯ ದೀಪಿಕಾದಲ್ಲಿ ಬರೀತಾರೆ. ತತ್ ಅಂದರೆ ನಿತ್ಯ ಪರೋಕ್ಷ, ಅವನು ಪರೋಕ್ಷನಾಗಿದ್ದಾನೆ, ವೇದೈಕ ಸಮಧಿಗಮ್ಯನಾಗಿದ್ದಾನೆ. ಆದ್ದರಿಂದಲೇ ಗೀತೆಯಲ್ಲಿ ಈ ಬ್ರಹ್ಮನ 3 ನಾಮಗಳು ಓಂ ತತ್ ಸತ್, ಭಗವಂತ ವೇದದಿಂದ ಮುಖ್ಯವಾಗಿ ಪ್ರತಿಪಾದ್ಯನಾಗಿದ್ದಾನೆ ಎಂಬ ಕಾರಣಕ್ಕೆ ತತ್ ಅಂತ ಅನಿಸಿದ್ದಾನೆ ಅಂತ ಋಗ್ವೇದದ ಕಿಲದಲ್ಲಿ ಮಾತು ಬರುತ್ತೆ. ವೇದೋಕ್ತ ರೂಪೋ ಅನುಪಚಾರತಶ್ಚ ಓಂ ತತ್ಸತ್ ಇತ್ಯೇತಂ ಅಥೋ ವದಂತಿ ಅಂತ ಗೀತಾಭಾಷ್ಯದಲ್ಲಿ ಋಗ್ವೇದ ಕಿಲವನ್ನು ಆಚಾರ್ಯರು ಉದಾಹರಿಸಿ ಹೇಳ್ತಾರೆ. ಆದ್ದರಿಂದ ಇವನು ವೇದದಿಂದಲೇ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ. ಪರೋಕ್ಷತ್ವಾತ್ ತತ್ಪದೈಶ್ಚ ಮುಖ್ಯವಾಚ್ಯ ಸ ಏವತು. ತತತ್ವಾತ್ ತತ್, ಪರಮಾತ್ಮ ತತ್ ಅಂತ ಹೇಳೋದು ಯಾಕೆ ಅಂದರೆ, ಒಂದು ಪರೋಕ್ಷನಾಗಿದ್ದಾನೆ, ಅವನು ವೇದದಲ್ಲಿ ಮುಖ್ಯವಾಚ್ಯನಾಗಿದ್ದಾನೆ ಎಂಬ ಕಾರಣಕ್ಕೆ ತತ್ ಅಂತ ಹೇಳೋದು. ಇನ್ನು ತತತ್ವಾತ್ ತತ್ ಅಂದರೆ ತತ ಅಂದರೆ ವ್ಯಾಪ್ತ ಅಂತ, ವ್ಯಾಪ್ತನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನಿಗೆ ತತ್ ಅಂತ ಹೇಳೋದು. ತತತ್ವಾತ್ ತತ್. ಮತ್ತು ತತ್ ಅಂದರೆ ಹಿಂದೆ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ ಅಂತ ಅರ್ಥ. ತತ್ ಶಬ್ದ ಅರ್ಥ ಯಥಾಪೂರ್ವಂ ತಥಾ ಇದಾನೀಮಿತಿ ತತ್. ಹಿಂದೆ ಹೇಗಿದ್ನೋ ಈಗಲೂ ಹಾಗೆ ಇದ್ದಾನೆ. ಪರಮಾತ್ಮ ಅವನು ವ್ಯಾಪ್ತನಾಗಿದ್ದರಿಂದ ಹಾಗೂ ಏಕರೂಪಿಯಾಗಿದ್ದರಿಂದ ಅವನು ತತ್ವ ಅಂತ ಅನಿಸಿದ್ದಾನೆ ಎಂಬುದಾಗಿ ಬ್ರಹ್ಮತರ್ಕ
ಹೇಳುತ್ತೆ. ತತತ್ವಾದ್ ಏಕರೂಪತ್ವಾತ್ ತತ್ಪರಂ ಬ್ರಹ್ಮ ಕೀರ್ತಿತಂ. ತತತ್ವಾತ್, ಇವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಎಂಬ ಕಾರಣಕ್ಕೆ ಮತ್ತು ಏಕರೂಪಿಯಾಗಿದ್ದರಿಂದ ಇವನು ತತ್ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಬ್ರಹ್ಮತರ್ಕ ಹೇಳ್ತಾ ಇದೆ. ಮತ್ತು ಈ ಹಿಂದೆ ಹೇಗಿದ್ನೋ ಈಗಲೂ ಹಾಗೆ ಇದ್ದಾನೆ ಅಂತ. ವಿಷ್ಣು ಹಿಂದೆ ಯಾವ ಥರ ಇದ್ದ ಹಾಗೆ ಈಗಲೂ ಇದ್ದಾನೆ ಎಂಬ ಅರ್ಥದಲ್ಲಿ ತತ್ ಅಂತ ಹೇಳುವಂಥದ್ದು. ಯಥಾಪೂರ್ವಂ ತಥಾ ಇದಾನೀಂ ತತ್ ಯಥಾಪೂರ್ವಂ ತಥೇದಾನೀಂ ಇತಿ ವಿಷ್ಣು ತದುಚ್ಯತೆ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಯಥಾಪೂರ್ವಂ ತಥಾ ಇದಾನೀಂ ವಿಷ್ಣು ತದುಚ್ಯತೆ ಅಂತ. ಆದ್ದರಿಂದ ತತ್ ಅಂದರೆ ಹಿಂದೆ ಹೇಗಿದ್ದ ಈಗಲೂ ಹಾಗೆ ಇದ್ದಾನೆ ಅಂತ ಒಂದರ್ಥ. ಇನ್ನೊಂದು ವ್ಯಾಪ್ತನಾಗಿದ್ದಾನೆ, ಏಕರೂಪನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನನ್ನು ತತ್ ಅಂತ ಹೇಳೋದು. ಮತ್ತು ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನು ತತ್ ಅಂತ ಹೇಳೋದು. ಗುಣೈಸ್ತತತ್ವಾತ್ ತತ್, ಗುಣೈಸ್ತತ ಪ್ರಸವಿತ ಅಂತ ಋಗ್ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು. ಗುಣೈ ತತಃ ಪ್ರಸವಿತ, ಗುಣಗಳಿಂದ ಇವನು ವ್ಯಾಪ್ತನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನು ತತ್. ಪರಮಾತ್ಮ ಸವಿತೃನಾಮಕ ಪರಮಾತ್ಮ ಗುಣಗಳಿಂದ ವ್ಯಾಪ್ತನಾಗಿದ್ದರಿಂದಲೇ ತತ್ ಅಂತ ಅನಿಸಿದ್ದಾನೆ ಅಂತ. ಮತ್ತು ವೇದೇಶು ಪ್ರಸಿದ್ಧತ್ವಾತ್ ತತ್, ವೇದಗಳಲ್ಲಿ ಪ್ರಸಿದ್ಧನಾಗಿದ್ದಾನೆಂಬ ಕಾರಣಕ್ಕೆ ಇವನು ತತ್ ಶಬ್ದ ವಾಚ್ಯನಾಗಿದ್ದಾನೆ. ಪರೋಕ್ಷನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನು ತತ್ ಶಬ್ದ ವಾಚ್ಯನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಈ ವ್ಯಾಪ್ತವಾಗಿರತಕ್ಕಂತಹ ಆಕಾಶಾದಿಗಳಲ್ಲಿಯೂ ಇವನು ವ್ಯಾಪ್ತನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನು ತತ್ ಅಂತ. ತತ್ತೇಷು ವ್ಯಾಪ್ತೇಷು ಕಾಲಾದಿಷು ತನೋತಿ ತತ್ ಅಂತ ಅದನ್ನು ಅರ್ಥೈಸ್ತಾರೆ. ವ್ಯಾಪ್ತಗಳಾಗಿರ್ತಕ್ಕಂತಹ ಆಕಾಶಾದಿಗಳಲ್ಲಿ ವ್ಯಾಪಿಸಿದ್ದರಿಂದ ಇವನು ತತ್. ಮತ್ತು ತತ್ ಅಂದರೆ ತೇಷಾಂ ಸ್ವಜ್ಞಾನ ಭಕ್ತಿಂ ತನೋತೀತಿ ತತ್, ಅಂದರೆ ತನೋತೀತಿ ತತ್. ತನೋತಿ, ಏನು ತನೋತಿ? ವಿಸ್ತರಿಸ್ತಾನೆ ಅಂತ. ಏನು ವಿಸ್ತರಿಸ್ತಾನೆ? ಜಿಜ್ಞಾಸುಗಳಿಗೆ ಜ್ಞಾನ ಭಕ್ತಿಗಳನ್ನು ವಿಸ್ತರಿಸ್ತಾನೆ. ತೇಷಾಂ ಸ್ವಜ್ಞಾನ ಭಕ್ತಿಂ ತನೋತಿ ಇತಿ ತತ್ ಎಂಬುದಾಗಿ ಆಚಾರ್ಯಕ್ಕೆ ಅರ್ಥ ಬರೀತಾರೆ. ಹೀಗೆ ತತ್ ಶಬ್ದಕ್ಕೆ ಅಲ್ಲಲ್ಲಿ ಭಾಷೆಗಳಲ್ಲಿ ಬೇರೆ ರೀತಿಯಾದ ವ್ಯಾಖ್ಯಾನ ಮಾಡ್ತಾರೆ. ಆದ್ದರಿಂದ ಪರಮಾತ್ಮ ತತ್ ಶಬ್ದ ವಾಚ್ಯನಾಗಿದ್ದಾನೆ. ಇದು ವಿಷ್ಣು ಸಹಸ್ರ ತತ್ಪದಂ ಅನುತ್ತಮಂ ಅಂತ ಬರುತ್ತೆ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ. ಹೀಗೆ ಓಂ ಶಬ್ದ ವಾಚ್ಯನಾಗಿದ್ದಾನೆ, ತತ್ ಶಬ್ದ ವಾಚ್ಯನಾಗಿದ್ದಾನೆ. ಹಾಗೆಯೇ ತತ್ ಸತ್ ಶಬ್ದ ವಾಚ್ಯನಾಗಿದ್ದಾನೆ ಪರಮಾತ್ಮ. ಸತ್ ಎಂಬುದು ಕೂಡ ಪರಮಾತ್ಮನ ಮತ್ತೊಂದು ಹೆಸರು. ಸತ್ ಅಂದರೆ ಏನು? ಸಾಧು ಗುಣಗಳಿಂದ ಪರಿಪೂರ್ಣನಾಗಿರ್ತಕ್ಕಂಥವನು. ಸತ್ ಅಂದರೆ ಸಾಧು ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ಸಾಧುಗುಣ ಪೂರ್ಣತ್ವಾತ್ ಸತ್. ಸಾಧುಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಎಂಬುದಾಗಿ ಕೃಷ್ಣ ಇಲ್ಲಿ ಸತ್ ಅಂತ ಕರೆದುಕೊಂಡಿದ್ದಾನೆ. ಓಂ ತತ್ ಸತ್, ಈ ಮೂರೂ ಹೆಸರುಗಳು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡ್ತಾ ಇದೆ ಋಗ್ವೇದ. ಸರ್ವೈಃ ಶುಭೈಶ್ಚ ಅಭಿಯುತೋ ನಚಾನ್ಯೈಃ ಸತ್ ಇತ್ತೇತವಂತೋ ವದಂತಿ ಅಂತ ಅಲ್ಲಿ ಋಗ್ವೇದದಲ್ಲಿ ಬರುವಂಥದ್ದು. ಹೀಗೆ ಸತ್ ಶಬ್ದ ವಾಚ್ಯನಾಗಿದ್ದಾನೆ. ಯಾಕೆ ಅಂದರೆ ಇವನು ಸಾಧುಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ. ಹಾಗೆ ಸತ್ ಸಾಧುಗುಣ ಪೂರ್ಣತ್ವಾತ್ ವಿಷ್ಣುವಾಖ್ಯಂ ಪರಮಂ ಪದಂ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಇದರ ಅರ್ಥವನ್ನು ವಿವರಿಸ್ತಾರೆ. ಭಗವಂತನು ಯಾವುದೇ ಅಶುಭದ ಸಂಪರ್ಕ ಇಲ್ಲ, ಸರ್ವಶುಭಗಳಿಂದ ಪರಿಪೂರ್ಣನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನನ್ನು ಸತ್ ಅಂತ ಹೇಳೋದು.
ಮತ್ತು ಸರ್ವೋತ್ತಮನಾಗಿದ್ದಾನೆಂಬ ಕಾರಣಕ್ಕೆ ಸರ್ವೋತ್ತಮನಾಗಿರೋ ಪ್ರಯುಕ್ತ ಭಗವಂತನನ್ನು ಸತ್ ಅಂತೇಳಿ ಸರ್ವೋತ್ತಮತ್ವಾ ಸತ್ ಸರ್ವೋತ್ತಮನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನು ಸತ್ಶಬ್ದ ವಾಚ್ಯನಾಗಿದ್ದಾನೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಬರ್ತದೆ ಛಾಂದೋಗ್ಯ ಪುಸ್ತಕದಲ್ಲಿ. ಸದೇವ ಸೌಮ್ಯ ಇದಮಗ್ರ ಆಸೀತ್, ಅಲ್ಲಿ ಸತ್ ಅಂದರೆ ಅದೇ ಪರಬ್ರಹ್ಮ. ಯಾಕೆ ಇವನು ಸತ್ ಅಂದರೆ ಸರ್ವೋತ್ತಮತ್ವ ಸನ್ನಾಮ ಹರಿರ್ನಾರಾಯಣ ಪ್ರಭು ಅಂತ ಛಾಂದೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಪ್ರಮಾಣ ಕೊಡ್ತಾರೆ. ಸರ್ವೋತ್ತಮತ್ವ ಸನ್ನಾಮ, ಇವನು ಸರ್ವೋತ್ತಮನಾಗಿದ್ದಾನೆ ಎಂಬ ಕಾರಣದಿಂದಾಗಿ ಇವನು ಸತ್ಶಬ್ದವಾಚ್ಯನಾಗಿದ್ದಾನೆ. ಮತ್ತು ಸರ್ವಸಮರ್ಥನಾಗಿದ್ದಾನೆ, ಉತ್ತಮನಾಗಿದ್ದರಿಂದ ಇವನು ಸತ್ಶಬ್ದ ವಾಚನ ಸಚ್ಛಬ್ದಂ ಉತ್ತಮಂ ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಎಂಬುದಾಗಿ ಭಾಗವತಾತ್ಮದಲ್ಲಿ ಬರುತ್ತದೆ. ಮತ್ತು ಸಮರ್ಥತ್ವಾತ್ ಸತ್, ಸಮರ್ಥನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನು ಸತ್ಶಬ್ದ ವಾಚ್ಯನಾಗಿದ್ದಾನೆ. ಪ್ರತ್ಯಕ್ಷೇಣ ಅನುಮಾನೇನ ನಿಗಮೇನ ಆತ್ಮಸಂವಿದ ಆದ್ಯಂತವದ ಅಸಜ್ಞಾತ್ವ ನಿಸ್ಸಂಗೋ ವಿಚರೇದಿಹ ಅಂತ ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಈ ಪ್ರತ್ಯಕ್ಷ, ಅನುಮಾನ, ಆಗಮ ಹಾಗೂ ಸ್ವಾನುಭವ ಈ ಪ್ರಮಾಣಗಳಿಂದ ಈ ಅನೇಕ ಕೆಲವು ವಸ್ತುಗಳು ನಾವು ಅಸಮರ್ಥ ಅಂತ ತಿಳ್ಕೊಂಡಿದ್ದೇವೆ. ಅವೆಲ್ಲ ಅಸಮರ್ಥ ಅಂತ ತಿಳ್ಕೊಂಡು ಅವುಗಳಲ್ಲಿ ವಿರಕ್ತಿಯನ್ನು ಹೊಂದಬೇಕು. ಈ ಅಸಮರ್ಥವಾಗಿರುವಂಥದ್ದು ಈ ಜಗತ್ತು. ಈ ಅಸಮರ್ಥವಾಗಿರತಕ್ಕಂತಹ ಜಗತ್ತಿನಿಂದ ವಿಮುಖನಾಗಿ ಭಗವಂತನಲ್ಲಿ ನಾವು ಸಕ್ತನಾಗಬೇಕು ಅಂತ ಕೃಷ್ಣ ಅಲ್ಲಿ ಉದ್ಧವ ಗೀತೆಯಲ್ಲಿ ಹೇಳ್ತಾನೆ. ಅಲ್ಲಿ ಹೇಳುವಾಗ ಆ ಸತ್ ಶಬ್ದವನ್ನು ಹೇಳಿದ್ದಾನೆ. ಅಲ್ಲಿ ಅಸಮರ್ಥಂ ಅಸತ್ ಪ್ರೋಕ್ತಂ, ಈ ಅಸತ್ ಎನಿಸತಕ್ಕಂತಹ ಪ್ರಪಂಚ ಇದೆಲ್ಲ ಕೂಡ ಅಸತ್. ಸತ್ಸಮರ್ಥಂ ಪ್ರಕೀರ್ತಿತಂ, ಸಮರ್ಥವಾಗಿರುವಂಥದ್ದು ಯಾವುದು ಅಂದರೆ ಅದು ಸತ್ತು, ಅದು ಪರಮಾತ್ಮ, ಭಗವಂತನೇ ಸಮರ್ಥ. ಆದ್ದರಿಂದ ಅವನು ಸತ್ಶಬ್ದ ವಾಚ್ಯನಾಗಿದ್ದಾನೆ ಅಂತ ಹೇಳ್ತಾ ಇಂತಹ ಇದರಿಂದ ನಿಸ್ಸಂಗನಾಗಬೇಕು. ಇಂತಹ ಅಸತ್ತಾಗಿರತಕ್ಕಂತಹ ಅಸಮರ್ಥವಾಗಿರತಕ್ಕಂತಹ ಜಗತ್ತಿನಿಂದ ನಿಸ್ಸಂಗನಾಗಬೇಕು, ಭಗವಂತನಲ್ಲಿ ಆಸಕ್ತನಾಗಬೇಕು, ಜಗತ್ತಿನಿಂದ ವಿಮುಖನಾಗಬೇಕು ಎಂಬುದಾಗಿ ಕೃಷ್ಣ ಅಲ್ಲಿ ಉಪದೇಶವನ್ನು ಮಾಡ್ತಾನೆ. ನಿಸ್ಸಂಗೋ ವಿಚರೇದಿಹ, ನಿಸ್ಸಂಗೋ ವಿಷಯಸಂಗರಹಿತಃ ಇಹ ಪರಮೇಶ್ವರೇ ಚರೇತಿಥಿ ಚರೇತ್ ಸಕ್ತಃ ಭವೇತ್. ನಿಸ್ಸಂಗ ಅಂದರೆ ವಿಷಯ ಸಂಗರಹಿತನಾಗಿ ವಿಚರೇತ್, ವಿಷಯದಿಂದ ಪರಮಾತ್ಮನಲ್ಲಿ ಅವನು ಚರಿಸಬೇಕು, ಪರಮಾತ್ಮನಲ್ಲಿ ರಮಿಸಬೇಕು ಅಂತ ಅದರ ಅಭಿಪ್ರಾಯ. ಹೀಗೆ ಸರ್ವಸಮರ್ಥ ಎಂಬ ಕಾರಣದಿಂದಾಗಿ ಇವನು ಸತ್ಶಬ್ದವಾಚ್ಯನಾಗಿದ್ದಾನೆ. ಹಾಗೆ ಸ್ವತಂತ್ರನಾಗಿದ್ದಾನೆಂಬ ಕಾರಣಕ್ಕೆ ಸತ್ಶಬ್ದವಾಚ್ಯನಾಗಿದ್ದಾನೆ. ಇವನು ಸ್ವಾಧೀನನಾಗಿದ್ದಾನೆ, ಇವನು ಯಾವತ್ತೂ ಪರಾಧೀನ ಅಲ್ಲ. ಅಸತ್ ಅಂತ ಹೇಳ್ತಕ್ಕಂತಹ ಈ ಜಗತ್ತು ಇದು ಅಸ್ವತಂತ್ರ, ಅಸ್ವತಂತ್ರ ಆದ್ದರಿಂದ ಇದು ಅಸತ್. ಅಸತ್ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ, ಇದು ಅಸ್ವತಂತ್ರ ಅಂತ. ಇಂತಹ ಅಸ್ವತಂತ್ರವಾಗಿರತಕ್ಕಂತಹ ಏನು ಜಗತ್ತಿದೆ ಆ ಜಗತ್ತಿಗಿಂತ ಭಿನ್ನನಾಗಿ ಇವನು ಸ್ವತಂತ್ರನಾಗಿದ್ದಾನೆ. ಸ್ವತಂತ್ರತ್ವಾ ಸತ್ ಸ್ವಾಧೀನಂ ಸೈತಿ ಪ್ರೋಕ್ತಂ ಪರಾಧೀನಂ ಅಸತ್ ಸ್ಮೃತಂ ಅಂತ ಭಾಗವತ ಹೇಳುತ್ತೆ. ಸತ್ ಅಂದರೆ ಏನು ಅಂದರೆ ಯಾವುದು ಸ್ವಾಧೀನವಾಗಿದೆಯೋ, ಯಾವುದು ಸ್ವತಂತ್ರವಾಗಿದೆಯೋ ಅದು ಸತ್ಶಬ್ದದಿಂದ ಹೇಳಲ್ಪಡ್ತದೆ. ಯಾವುದು ಪರಾಧೀನವಾಗಿದೆಯೋ ಅದು ಅಸತ್ ಶಬ್ದದಿಂದ ಹೇಳಲ್ಪಡ್ತದೆ. ಅವಿದ್ಯಮಾನಂ ಏತಸ್ಮಾತ್ ಜಗದಾಹು ವಿಪಶ್ಚಿತಃ ಅನಾದ್ಯನಂತಕಾಲೇಶು ವಿದ್ಯಮಾನಮಪಿ ಧ್ರುವಂ ಅಸ್ವಾತಂತ್ರ್ಯಾತ್ಮನಾಸ್ತ್ಯೇವ ಇತ್ಯೇವಂ ವಾಚ್ಯಂ ಜಗತ್ಸದಾ ಅಂತ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ. ಯಾವುದು ಸ್ವಾಧೀನವೋ, ಯಾವುದು ಸ್ವತಂತ್ರವೋ ಅದು ಶಬ್ದವಾಚ್ಯ, ಯಾವುದು ಸ್ವತಂತ್ರ ಅಲ್ಲವೋ, ಯಾವುದು ಪರಾಧೀನವೋ ಅದು ಅಸತ್ ಅಂತ. ಸ್ವತಂತ್ರ ಎಂಬ ಕಾರಣಕ್ಕೆ ಪರಮಾತ್ಮ ಸತ್ಶಬ್ದವಾಚ್ಯನಾಗಿದ್ದಾನೆ ಎಂಬ ವಿಚಾರವನ್ನು ಇಲ್ಲಿ ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ಸತ್ವ ಅಂದರೆ ಸ್ವಾತಂತ್ರ್ಯ, ಸತ್ವಂ ಸ್ವಾತಂತ್ರ್ಯ ಮುದ್ದಿಷ್ಟಂ ತಚ್ಚ ಕೃಷ್ಣೇ ನಚಾಪರೇ
ಅಸ್ವತಂತ್ರ ಅಸ್ವತಂತ್ರ್ಯಾ ತದನ್ಯೇಷಾಂ ಅಸತ್ವಂ ವಿದ್ಯೆ ಭಾರತ. ಇದು ಭಾಗವತ ಆತ್ಮನಿರ್ಣಯದಲ್ಲಿ ಆಚಾರ್ಯರು ಈ ಮಾತನ್ನು ಉದಾಹರಿಸ್ತಾರೆ. ಮಹಾಭಾರತದಲ್ಲಿ ಬರುವಂಥದ್ದು ಸತ್ವಂ ಸ್ವಾತಂತ್ರ್ಯ ಮುದ್ದಿಷ್ಟಂ. ಸತ್ವ ಅಂದರೆ ಏನು? ಸ್ವಾತಂತ್ರ್ಯ. ತಚ್ಚ ಕೃಷ್ಣೇ ನಚಾಪರೆ, ಅದು ಕೃಷ್ಣನಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಇಲ್ಲ. ತದನ್ಯೇಷಾಂ, ಉಳಿದೆಲ್ಲವೂ ಕೂಡ ಅಸ್ವಾತಂತ್ರ್ಯ, ಸ್ವಾತಂತ್ರ್ಯ ಇಲ್ಲದೇ ಇರೋದರಿಂದ ಅದೆಲ್ಲ ಅಸತ್ ಅಂತ ತಿಳ್ಕೊಳ್ಬೇಕು ಅಂತ. ಹೀಗೆ ಯಾವುದು ಸ್ವತಂತ್ರವಾಗಿದೆಯೋ ಅದು ಸಚ್ಶಬ್ದ ವಾಚ್ಯವಾಗಿದೆ. ಆದ್ದರಿಂದ ಈ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಆದ್ದರಿಂದ ಇವನು ಸಚ್ಶಬ್ದ ವಾಚ್ಯನಾಗಿದ್ದಾನೆ. ಹಾಗೆಯೇ ಸತ್ ಅಂದರೆ ಜ್ಞಾನಿಗಳಿಂದ ಪ್ರಾಪ್ಯನಾಗಿದ್ದಾನೆ, ಯಾರಿಂದಲೂ ಪ್ರಾಪ್ಯನಲ್ಲ, ಜ್ಞಾನಿಗಳಿಂದ ಮಾತ್ರ ಇವನು ಪ್ರಾಪ್ಯ. ಜ್ಞಾನಿ ಪ್ರಾಪ್ಯನಾದ್ದರಿಂದ ಇವನು ಸಚ್ಶಬ್ದವಾಚ್ಯನಾಗಿದ್ದಾನೆ. ಜ್ಞಾನಿಭಿ ಅಸಾಧ್ಯತ್ವಾತ್ ಜ್ಞಾನಿ ಪ್ರಾಪ್ಯತ್ವಾತ್ ಸತ್, ಜ್ಞಾನಿಗಳಿಗೆ ಮಾತ್ರ ಇವನು ಪ್ರಾಪ್ಯನಾಗಿದ್ದಾನೆ. ಆ ಕಾರಣದಿಂದಾಗಿ ಇವನು ಸತ್ ಶಬ್ದ ವಾಚ್ಯನಾಗಿದ್ದಾನೆ. ತೈತ್ತಿರೀಯ ಉಪನಿಷತ್ತು ಕೂಡ ಅದನ್ನೇ ಹೇಳುತ್ತೆ. ಹಾಗೆಯೇ ಇವನು ದುಃಖವನ್ನುಂಟು ಮಾಡ್ತಕ್ಕಂಥವನು, ದುಃಖವನ್ನುಂಟು ಮಾಡುವವನು ಎಂಬ ಕಾರಣಕ್ಕೆ ಇವನು ಸತ್. ಯಾರಿಗೆ ದುಃಖ? ಲಕ್ಷ್ಮೀದೇವಿ, ಮುಖ್ಯಪ್ರಾಣ, ಚತುರ್ಮುಖ ಬ್ರಹ್ಮ ಇವರನ್ನು ಬಿಟ್ಟು ಉಳಿದ ಜಗತ್ತಿಗೆ ದುಃಖವನ್ನುಂಟು ಮಾಡುವ ಕಾರಣ ಇವನಿಗೆ ಸತ್ ಅಂತ ಹೇಳೋದು. ಸತ್ ಅಂದರೆ ಲಕ್ಷ್ಮೀ ಮುಖ್ಯಪ್ರಾಣರನ್ನು ಹೊರತಾದ ಜಗತ್ತು. ಆ ಜಗತ್ತನ್ನು ಇವನು ಪ್ರವೇಶ ಮಾಡಿ ತತ್ಸೃಷ್ಟ್ವಾ ತದೇವಾನುಪ್ರವಿಶತ್ ತದನುಪ್ರವಿಶ್ಯ ಸಚ್ಚತ್ಯಚ್ಚಾಭವತ್ ಅಂತ ಇತಿಹಾಸ ಹೇಳುವ ಹಾಗೆ ಇವನು ಲಕ್ಷ್ಮೀ ಮುಖ್ಯಪ್ರಾಣರನ್ನು ಹೊರತು ಜಗತ್ತನ್ನು ಪ್ರವೇಶ ಮಾಡ್ತಾನೆ ಎಂಬ ಕಾರಣಕ್ಕೆ ಸತ್ ಅಂತ ಹೇಳುವಂಥದ್ದು. ಮತ್ತು ಅವಸಾದಯತೀತಿ ಸತ್ ಅಂದರೆ ಲಕ್ಷ್ಮೀ ಮುಖ್ಯಪ್ರಾಣ ಬ್ರಹ್ಮರನ್ನು ಹೊರತುಪಡಿಸಿ ಉಳಿದವರಿಗೆ ದುಃಖವನ್ನು ತಂದು ಕೊಡ್ತಾನೆ. ಆದ್ದರಿಂದ ಇವನು ಸತ್ಶಬ್ದ ವಾಚ್ಯನಾಗಿದ್ದಾನೆ ಅಂತ. ಮತ್ತು ನಿರ್ದುಷ್ಟನಾಗಿದ್ದಾನೆ ಎಂಬ ಕಾರಣಕ್ಕೆ ಸತ್. ಸತ್ ನಿರ್ದುಷ್ಟಂ, ವಾಲ್ಮೀಕಿ ರಾಮಾಯಣದ ಬರುತ್ತೆ. ಸತ್ ಅಂದರೆ ನಿರ್ದುಷ್ಟ ಅಂತ ಅರ್ಥ. ಸತ್ ಅಂದರೆ ಒಳ್ಳೆಯದು, ಒಳ್ಳೆಯದಂದರೆ ನಿರ್ದುಷ್ಟ ಅಂತ. ನಿರ್ದುಷ್ಟನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನು ಸತ್ಶಬ್ದನಾಗಿದ್ದಾನೆ. ಮೋಕ್ಷವನ್ನು ಪಡಿಬೇಕಾದರೆ ಸಾಧಕನಾದವ ಈ 4 ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಆ 4 ಗುಣಗಳಲ್ಲಿ ಇದು ಒಂದು. ಆದ್ದರಿಂದ ಪ್ರಧಾನ ಫಲಸ್ಯ ಮೋಕ್ಷಸ್ಯ ಅರ್ಥೇ ಆನಂದ ಜ್ಞಾನಂ ಸದಾತ್ಮೇತ್ಯುಪಾಸ್ಯ ಏವ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೂಡ ಆಚಾರ್ಯ ಹೇಳ್ತಾರೆ. ಈ ಮೋಕ್ಷ ಫಲಕ್ಕೋಸ್ಕರವಾಗಿ ಏನು ಉಪಾಸನೆ ಮಾಡತಕ್ಕಂತಹ ಗುಣಗಳಿವೆ, ಅದರಲ್ಲಿ ಸತ್ಶಬ್ದ ವಾಚ್ಯವಾಗಿರತಕ್ಕಂತಹ ನಿರ್ದುಷ್ಟತ್ವ ಅದು ಕೂಡ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಸತ್ ಎನಿಸಿರತಕ್ಕಂತಹ ಕಾರ್ಯಪ್ರಪಂಚಕ್ಕೆ ಇವನು ನಿಯಾಮಕನಾಗಿದ್ದಾನೆ. ಅಭಿವ್ಯಕ್ತ ರೂಪತ್ವಾತ್ ಸತ್ ಕಾರ್ಯಂ ತನ್ಯಾಮಕತ್ವಾತ್ ಭಗವಾನ್ ಸತ್. ಆ ಪ್ರಪಂಚಕ್ಕೆ ನಿಯಾಮಕನಾದ್ದರಿಂದ ಇವನು ಸತ್ತಾಗಿದ್ದಾನೆ. ಸದಭಿವ್ಯಕ್ತ ರೂಪತ್ವಾತ್ ಕಾರ್ಯಮಿತ್ಯುಚ್ಯತೆ ಬುಧೈಹಿ. ಅಭಿವ್ಯಕ್ತ ರೂಪತ್ವಾತ್ ಸತ್. ಈ ಕಾರ್ಯಪ್ರಪಂಚ ಏನಿದೆ, ಆ ಕಾರ್ಯಪ್ರಪಂಚ ಅದರ ಆ ಒಂದು ಕಾರ್ಯಪ್ರಪಂಚ ಸ್ವರೂಪ ಅದು ಅಭಿವ್ಯಕ್ತವಾಗುವ ಪ್ರಯುಕ್ತ, ಇವನ ಮೂಲಕವಾಗಿ ಅಭಿವ್ಯಕ್ತವಾಗುವ ಪ್ರಯುಕ್ತ ಇವನು ಸತ್ಶಬ್ದ ವಾಚ್ಯನಾಗಿದ್ದಾನೆ. ಅಂತಹ ಕಾರ್ಯಪ್ರಪಂಚಕ್ಕೆ ನಿಯಾಮಕನಾದ ಪ್ರಯುಕ್ತ ಇವನು ಸತ್ಶಬ್ದ ವಾಚ್ಯನಾಗಿದ್ದಾನೆ ಅಂತ ಇದರರ್ಥ. ಮತ್ತು ಸತ್ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಏನಂದರೆ ಎಲ್ಲೆಡೆ ಯಾವಾಗಲೂ ಇರ್ತಾನೆ ಅಂತ. ಸೀದತಿ ಸರ್ವತ್ರ ಸರ್ವದಾ ಅಸ್ತೀತಿ ವಾ ಸತ್.
ಸೀದತಿ ಸರ್ವತ್ರ ಸರ್ವದ, ಎಲ್ಲ ಕಡೆಯಲ್ಲಿಯೂ ಯಾವಾಗಲೂ ಇವನು ಇರ್ತಾನೆ. ಸೀದತಿ ಇರ್ತಾನೆ ಎಂಬ ಕಾರಣಕ್ಕೆ ಇವನು ಸಚ್ಛಬ್ದವಾಚ್ಯನಾಗಿದ್ದಾನೆ. ಹೀಗೆ ಇಷ್ಟೆಲ್ಲ ಅರ್ಥಗಳು ಇರುವುದರಿಂದ ಈ ಓಂ ತತ್ ಸತ್ ಈ ಮೂರು ಪರಮಾತ್ಮನ ನಾಮಗಳಾಗಿದ್ದಾವೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಓಂ ತತ್ಸಹಿತ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಓಂ ತತ್ ಸತ್ ಎಂಬ ಮೂರು ನಾಮಗಳಿಂದ ಪರಮಾತ್ಮ ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿದ್ದಾನೆ. ಇದರ ಅರ್ಥವನ್ನು ವಿವೃತ್ತಿಯಲ್ಲಿ ರಾಯರು ನಿರೂಪಿಸ್ತಾರೆ. ಅಫಲಾಕಾಂಕ್ಷಿಭಿಃ ಇತ್ಯಾದಿನ ಪೂರ್ವಂ ಯಜ್ಞತಪೋದಾನಾನಾಂ ಸಾತ್ವಿಕತ್ವಾದಿಹೇತವಃ ಅಸಾಧಾರಣಧರ್ಮಾಃ ಉಕ್ತಾಃ ಸಾಧಾರಣಾಂಸ್ತು ವಕ್ತುಂ ಅನೇಕ ಕರ್ತೃಕಚರಿತಾನುವಾದರೂಪ ಪುರಾಕಲ್ಪಾಖ್ಯ ಅರ್ಥವಾದಂ ಆಹ ಓಂ ಇತ್ಯಾದಿನ. ಫಲಾಕಾಂಕ್ಷಿಭಿಃ ಎಂಬ 11ನೇ ಶ್ಲೋಕದಿಂದ ಈ ಯಜ್ಞ ದಾನ ತಪಸ್ಸು ಇವುಗಳ ನಿರೂಪಣೆ ಮಾಡಿದ. ಇವುಗಳು ಸಾತ್ವಿಕ ರಾಜಸ ತಾಮಸವಾಗಲಿಕ್ಕೆ ಕಾರಣವಾಗಿರತಕ್ಕಂತಹ ಅಸಾಧಾರಣ ಧರ್ಮಗಳನ್ನು ಹೇಳಿದ. ಇನ್ನು ಸಾಧಾರಣ ಧರ್ಮವನ್ನು ಹೇಳಲಿಕ್ಕೋಸ್ಕರವಾಗಿ ಅರ್ಥವಾದವನ್ನು ಹೇಳ್ತಾ ಇದ್ದಾನೆ ಅಂತ ಇದಕ್ಕೆ ಅವತರಣಿಕೆಯನ್ನು ಕೊಡ್ತಾರೆ. ಸಾಧಾರಣಾಂಸ್ತು ವಕ್ತುಂ ಸಾಧಾರಣವಾಗಿರತಕ್ಕಂತಹ ಧರ್ಮಗಳನ್ನು ಹೇಳಲಿಕ್ಕೋಸ್ಕರವಾಗಿ ಅನೇಕ ಕರ್ತೃಕ ಚರಿತಾನುವಾದ. ಈ ಸಾಧಾರಣ ಧರ್ಮ ಅಂದರೆ ಎಲ್ಲರಲ್ಲಿ ಇರುವಂಥದ್ದು, ಅನೇಕರು ಅನುಷ್ಠಾನ ಮಾಡತಕ್ಕಂತಹ ಆಚರಣೆಗಳು ಇವು ಸಾಧಾರಣ. ಬರೀ ಇವು ಅಸಾಧಾರಣ ಧರ್ಮಗಳು ಮಾತ್ರ ಅಲ್ಲ, ಸಾಧಾರಣ ಎಲ್ಲ ಅನೇಕರು ಅನುಷ್ಠಾನ ಮಾಡತಕ್ಕಂತಹ ಆಚರಣೆಗಳು ಕೂಡ ಇವೆ ಅಂತ ಆ ಆಚರಣೆಗಳ ಅನುವಾದವನ್ನು ಮಾಡುವ ಮೂಲಕವಾಗಿ ಅರ್ಥವಾದ ಮೂಲಕವಾಗಿ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಏನು ಅಂದರೆ ಓಂ ತತ್ಸತ್ ನಿರ್ದೇಶ ನಿರ್ದಿಶ್ಯತೆ ಅನೇನಿತಿ ನಿರ್ದೇಶ. ನಿರ್ದೇಶ ಅಂದರೆ ಹೆಸರು ಅಂತ ಅರ್ಥ. ನಿರ್ದಿಶ್ಯತೆ ಅನೇನ ನಿರ್ದಿಶ್ಯತೆ ಇತಿ ನಿರ್ದೇಶ ಅರ್ಥಾತ್ ನಾಮ. ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಹ್ಮನ 3 ಹೆಸರುಗಳು. ಓತಂ ಪ್ರವಿಷ್ಟಂ ಆಶ್ರಿತಂ ಇದು ಯಾವತ್ತು. ಓತಂ ಪ್ರವಿಷ್ಟಂ ಆಶ್ರಿತಂ ಅಂತ ಒಂದು ಶಬ್ದ ಅರ್ಥ ಓತಂ, ಮತ್ತೊಂದು ಪ್ರವಿಷ್ಟಂ, ಮತ್ತೊಂದು ಆಶ್ರಿತಂ. ಏನದು? ಜಗದ್ಯತ್ರ ಪರೇವಾ ಈಶ್ವರೋ ವಾ ಜಗತಿ ಪ್ರೋತಃ ಪ್ರವಿಷ್ಟಃ ಇತಿ ವ್ಯುತ್ಪತ್ಯ ಓಂ ಇತಿ ಹರೇಹೇ. ಓತಂ ಅಂದರೆ ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು ಅಂತ ಅರ್ಥ. ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು ಮತ್ತು ಎಲ್ಲದರಲ್ಲೂ ಪ್ರವೇಶ ಮಾಡುವಂಥದ್ದು. ಹಾಗೆಯೇ ಪರಮಾತ್ಮ ಎಲ್ಲರಿಗೂ ಪ್ರವೇಶ ಮಾಡಿದ್ದಾನೆ. ತತ್ಸೃಷ್ಟ್ವಾ ತದೇವಾನುಪ್ರವಿಶತ್ ಅಂತ ಬರ್ತದೆ. ಈ ಜಗತ್ತು ಪರಮಾತ್ಮನಲ್ಲಿ ಪ್ರವಿಷ್ಟವಾಗಿದೆ, ಅವನನ್ನು ಆಶ್ರಯಿಸಿದೆ, ಮತ್ತು ಪರಮಾತ್ಮನು ಕೂಡ ಆ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಎಂಬ ಅರ್ಥದಲ್ಲಿ ಇವನು ಓಂಕಾರ ಶಬ್ದ ವಾಚ್ಯನಾಗಿದ್ದಾನೆ. ಓಂಕಾರ ಶಬ್ದ ನಿಷ್ಪತ್ತಿ ಹೇಗೆ? ಅದು ಅವರಕ್ಷಣೆ ಧಾತು. ಅವರಕ್ಷಣ ಕಾಂತಿಗತಿ ಪ್ರವೇಶ ತೃಪ್ತ್ಯಾದಿ ಅರ್ಥಗಳಲ್ಲಿ ಮನ್ ಪ್ರತ್ಯಯ ಬಂದು ಅದು ಓಂ ಅಂತ ಆಗತ್ತೆ. ಅವಧಾತುವಿಗೆ ಅವತೇ ಸ್ಟಿಲೋಪಶ್ಚ ಸೂತ್ರದಿಂದ ಮನ್ ಪ್ರತ್ಯಯ ಬರುತ್ತೆ. ಅವ ಮನ್ ಅಂತ ಆಯಿತು. ಅವ ಮನ್ ಅಂತ ಆದಮೇಲೆ ಅಲ್ಲಿ ಟಿಲೋಪ ಆಗ್ತದೆ. ಜ್ವರತ್ವರ ಶ್ರವ್ಯವಿಮಂ ಉಪಧಾಯಾಶ್ಚ ಎಂಬ ಸೂತ್ರದಿಂದ ಊಠಾಗಮ ಬರ್ತದೆ. ಊಠಾಗಮ ಬಂದು ಊಮ್ ಅಂತ ಆಗುತ್ತೆ. ಊಮ್ ಅಂತಾದಮೇಲೆ ಸಾರ್ವಧಾತುಕ ಆರ್ಧಾತುಕ ಸೂತ್ರದ ಗುಣ ಬಂದು ಓಂ ಅಂತ ಆಗುತ್ತೆ. ಹಾಗಾದರೆ ಓಂ ಅಂದರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಮತ್ತು ಜಗತ್ತಿನಲ್ಲೂ ವ್ಯಾಪಿಸಿದ್ದಾನೆ. ಜಗತ್ತು ಅವನನ್ನು ಆಶ್ರಯಿಸಿದೆ. ಆ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ 3 ರೀತಿಯ ಅರ್ಥ ಬರ್ತದೆ. ಒಂದು, ಜಗತ್ತು ಪರಮಾತ್ಮನಲ್ಲಿ ಪ್ರವಿಷ್ಟವಾಗಿದೆ, ಪರಮಾತ್ಮನಿಗೆ ಜಗತ್ತಿದೆ ಅಂತ. ಇನ್ನೊಂದು, ಜಗತ್ತಿನಲ್ಲಿ
ಎಲ್ಲ ಕಡೆಯೂ ಪರಮಾತ್ಮ ಇದ್ದಾನೆ ಅಂತ. ಮತ್ತು ಈ ಜಗತ್ತು ಅವನನ್ನು ಆಶ್ರಯಿಸಿದೆ ಅಂತ. ಹೀಗೆ ಈ ಅರ್ಥದಲ್ಲಿ ಇವೇ ಮೊದಲಾದ ಅರ್ಥಗಳಲ್ಲಿ ರಕ್ಷಣ, ಕಾಂತಿ, ಗತಿ, ಪ್ರವೇಶ ಇತ್ಯಾದಿ ಅರ್ಥಗಳಲ್ಲಿ ಈ ಅವಧಾತು ಇರುವಂಥದ್ದು. ಓತಂ ಪ್ರವಿಷ್ಟಂ ಆಶ್ರಿತಮಿತಿ ಯಾವತ್ ಜಗತ್ತು ಯತ್ರ ಪರೇ ಇತಿವ, ಈ ಜಗತ್ತು ಯಾವ ಪರಮಾತ್ಮನಲ್ಲಿ ಆಶ್ರಿತವಾಗಿದೆಯೋ ಅಂತ ಅರ್ಥ ಅಂತ ಹೇಳ್ಬೋದು. ಅಥವಾ ಈಶ್ವರೋವ ಜಗತಿ ಪ್ರೋತಃ, ಈಶ್ವರನು ಈ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ ಅಂತ ಹೇಳ್ಬೋದು. ಅಥವಾ ಜಗತ್ತಿನಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ಬೋದು. ಈ ತರಹ ವ್ಯುತ್ಪತ್ತಿ ಮಾಡಿದಾಗ ಓಂ ಇತಿ ನಾಮ ಹರೇಹೇ, ಓಂ ಎಂಬುದು ಹರಿಯನ್ನು ಹೇಳ್ತಾ ಇದೆ ಅಂತ. ಅದು ಹೇಗೆ ಎಂಬುದನ್ನು ನಾವು ನಿನ್ನೆ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಅವರಕ್ಷಣ ಕಾಂತಿಗತಿ ಪ್ರವೇಶ ಇತ್ಯಾದ್ಯರ್ಥಸ್ಯ ಅವತೇಹೇ, ರಕ್ಷಣ, ಕಾಂತಿ, ಗತಿ, ಪ್ರವೇಶ ಇತ್ಯಾದಿ ಅರ್ಥವುಳ್ಳಂತಹ ಅವತೇಹೇ ಅವಧಾತುವಿಗೆ ಅವತೇ ಷ್ಟಿಲೋಪಶ್ಚ ಇತಿ ಸೂತ್ರೇಣ ಮನ್ಪ್ರತ್ಯಯ, ಅವತೇ ಷ್ಟಿಲೋಪಶ್ಚ ಎಂಬ ಸೂತ್ರದಿಂದ ಮನ್ಪ್ರತ್ಯಯ ಬಂತು. ತಸ್ಯ ಟಿಲೋಪೆ, ಅದರ ಟಿ ಲೋಪ ಆದರೆ ಜ್ವರತರೆ ತ್ಯೂಠಿ, ಜ್ವರತರ ತ್ವರ ಇತ್ಯಾದಿ ಸೂತ್ರದಿಂದ ಊಠ ಆಗಮ ಬಂತು. ಬಂದಮೇಲೆ ಸಾರ್ವಧಾತುಕ ಆರ್ಧಾತುಕಯೋ ಎಂಬ ಸೂತ್ರದಿಂದ ಗುಣ ಬಂದರೆ ಓಂ ಇತಿ ರೂಪಸಿದ್ಧೇ, ಓಂ ಅಂತ ರೂಪಸಿದ್ಧಿ ಆಗತ್ತೆ. ಗುಣೈಸ್ತತತ್ವಾದ್ವಾ ತದಿತ್ಯಸ್ಯ ಪರೋಕ್ಷವಾಚ್ಯತ್ವಾದ್ ಬ್ರಹ್ಮಣಶ್ಚ ವೇದೈಕವೇದ್ಯತೆಯ ಪರೋಕ್ಷತ್ವಾದ್ವಾ ತೈತಿ ನಾಮ. ತತ್ಶಬ್ದ ಅರ್ಥ ಏನು ಅದನ್ನು ಈಗ ಅಷ್ಟೇ ಹೇಳಿದೆ ನಾನು. ಆ ಎಲ್ಲ ಅರ್ಥವನ್ನು ಇಲ್ಲಿ ಸಂಗ್ರಹಿಸ್ತಾ ಇದ್ದಾರೆ ರಾಯರು. ತತ್ ಯಾಕೆ ತತ್ ಅಂದರೆ ಗುಣೈಸ್ತತತ್ವಾ, ಗುಣಗಳಿಂದ ಅವನು ಪರಿಪೂರ್ಣನಾಗಿದ್ದಾನೆ, ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ. ತದಿತ್ಯಸ್ಯ ಪರೋಕ್ಷವಾಚಿತ್ವ, ತತ್ ಎಂಬುದು ಯಾವತ್ತು ಪರೋಕ್ಷವಾಚ್ಯಾದ ಶಬ್ದ, ಪರಮಾತ್ಮ ವಾಚ್ಯನಾಗಿದ್ದಾನೆ ಎಂಬ ಕಾರಣದಿಂದ. ಮತ್ತು ವೇದೈಕ ವೇದ್ಯತೆಯ, ಕೇವಲ ವೇದಗಳಿಂದ ಮಾತ್ರ ಅವನು ವೇದ್ಯನಾಗಿದ್ದಾನೆ, ಪರೋಕ್ಷನಾಗಿದ್ದಾನೆ ಎಂಬ ಕಾರಣದಿಂದಾಗಿ ಅವನಿಗೆ ತತ್ ಎಂಬ ಹೆಸರಿರುವಂಥದ್ದು. ಗುಣೈ ತತತ್ವಾತ್, ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆಂಬ ಕಾರಣದಿಂದ ತದಿತ್ಯಸ್ಯ ಪರೋಕ್ಷವಾಚ್ಯತ್ವ, ತತ್ ಎಂಬುದು ಪರೋಕ್ಷವಾಚ್ಯ ಆಗಿರತಕ್ಕಂಥ ಶಬ್ದ ಆದ್ದರಿಂದ ಬ್ರಹ್ಮಣ ವೇದೈಕ ವೇದ್ಯನಾಗಿದ್ದಾನೆ ಹೊರತು ಇನ್ಯಾವುದೇ ಪ್ರಮಾಣಗಳಿಂದ, ಪ್ರತ್ಯಕ್ಷ ಪ್ರಮಾಣದಿಂದ ಅವನು ವೇದ್ಯ ಅಲ್ಲ, ಅವನು ವೇದೈಕ ವೇದ್ಯನಾಗಿದ್ದಾನೆ. ಆದ್ದರಿಂದ ಅವನು ಪರೋಕ್ಷನಾಗಿದ್ದಾನೆ. ಆದ್ದರಿಂದ ತದಿತಿ ನಾಮ, ತತ್ ಶಬ್ದ ವಾಚ್ಯನಾಗಿದ್ದಾನೆ. ಇನ್ನು ನಿರ್ದೋಷ ಸರ್ವಶುಭ ಗುಣತ್ವ ಸತ್, ಸತ್ ಯಾಕೆ ಅಂದರೆ ಒಂದು ನಿರ್ದಿಷ್ಟನಾಗಿದ್ದಾನೆ, ಸರ್ವಶುಭ ಗುಣ ಪೂರ್ಣನಾಗಿದ್ದಾನೆ ಎಂಬ ಕಾರಣಕ್ಕೆ ಸತ್ ಶಬ್ದ ವಾಚ್ಯನಾಗಿದ್ದಾನೆ. ಸತ್ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನಾವು ನೋಡಿದೆವು. ಇಲ್ಲಿ ಹೇಳ್ತಾ ಇರೋದು ನಿರ್ದೋಷ ಸರ್ವಶುಭ ಗುಣ ಪೂರ್ಣತ್ವ, ಯಾವುದು ದೋಷವೊಂದಲ್ಲಿ ಇಲ್ಲ ಆದ್ದರಿಂದ, ಮತ್ತು ಶುಭಗುಣ ಪೂರ್ಣತ್ವ, ಶುಭಗುಣಗಳಿಂದ ಕೂಡಿದವನಾದ್ದರಿಂದ ಅವನು ಸತ್ಶಬ್ದ ವಾಚ್ಯನಾಗಿದ್ದಾನೆ ಅಂತ ಇತಿ ಜ್ಞೇಯಂ. ತೇನ ಬ್ರಹ್ಮಣ, ಅಂತಹ ಬ್ರಹ್ಮನಿಂದ ಬ್ರಾಹ್ಮಣಾದಯ, ಬ್ರಾಹ್ಮಣ ಮೊದಲಾದವರು ಪುರ ಮೊದಲು ಅಂದರೆ ಸೃಷ್ಟಿಕಾಲದಲ್ಲಿ ವಿಹಿತಾ ಸೃಷ್ಟಿಸಲ್ಪಟ್ಟರು. ವೇದಾನಾಂ ವಿಧಾನಂ ನಾಮ ಅಭಿವ್ಯಕ್ತಿ ನಾಮ. ಇಲ್ಲಿ ವೇದಾಹ ವಿಹಿತಾಹ, ವೇದಗಳು ರಚಿಸಲ್ಪಟ್ಟವು ಅಂತ ಅರ್ಥ ಬರ್ತದೆ. ವೇದಾನಾಂ ವಿಧಾನಂ ನಾಮ, ವೇದಗಳು ರಚಿಸಲ್ಪಟ್ಟವು ಅಂದರೆ ವೇದಗಳು ರಚನೆ ಮಾಡಿದ್ದಲ್ಲ, ವೇದಗಳು ಅಭಿವ್ಯಕ್ತವಾದವು. ಇಂತಹ ಪರಮಾತ್ಮನಿಂದ ವೇದಗಳು ಅಭಿವ್ಯಕ್ತವಾದವು ಅಂತ ಅರ್ಥ ಹೊರತು ವೇದಗಳನ್ನು ರಚನೆ ಮಾಡಿದ್ದು ಅಂತ ತಿಳ್ಕೊಳ್ಬಾರ್ದು ಅಂತ ಗೀತಾವೃತ್ತಿಯಲ್ಲಿ ಅದನ್ನು ಸ್ಪಷ್ಟನೆ ಪಡಿಸ್ತಾರೆ. ಇಂತಹ ಓಂಕಾರ ವಾಚ್ಯನಾಗಿರತಕ್ಕಂತಹ ಭಗವಂತ ಏನಿದ್ದಾನೆ, ಅವನ ಓಂಕಾರವನ್ನು ಉಚ್ಚರಿಸಿ ಬ್ರಹ್ಮಜ್ಞಾನಿಗಳು ಯಾವುದೇ ವಿಹಿತವಾಗಿರತಕ್ಕಂತಹ ಕ್ರಿಯೆಗಳನ್ನು ಮಾಡುವಾಗಲೂ ಕೂಡ ಮೊದಲು ಓಂಕಾರವನ್ನು ಪಠಿಸಬೇಕು. ಓಂಕಾರ ಪಠಿಸದೆ ಯಾವ ವೇದಾಧ್ಯಯನವಾಗಲಿ ಮಂತ್ರ ಜಪಗಳಾಗಲಿ ಓಂಕಾರದಿಂದ ಮಾಡೋಂಗಿಲ್ಲ. ಶ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ. ಯಾವುದೇ ಮಂತ್ರವನ್ನು ಜಪಿಸುವಾಗ ಆರಂಭದಲ್ಲಿಯೂ ಓಂಕಾರ ಬೇಕು, ಕೊನೆಯಲ್ಲಿಯೂ ಓಂಕಾರ ಬೇಕು. ಯಾಕೆಂದರೆ ಇಡೀ ವೇದಕ್ಕೆ, ವೇದದ ಮೊದಲಿರತಕ್ಕಂತಹ ಓಂಕಾರ ಇಡೀ ವೇದ ಅರ್ಥವನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಅಂತಹ ವೇದ ಅದು ಪರಮಾತ್ಮನ ನಾಮವಾದ್ದರಿಂದ ಓಂಕಾರವನ್ನು ಉಚ್ಚರಿಸಿಯೇ ಬ್ರಹ್ಮಜ್ಞಾನಿಗಳು ಯಜ್ಞದಾನ ತಪೋರೂಪ ಕ್ರಿಯೆಗಳನ್ನು ನಡೆಸ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇರೋದು. ತಸ್ಮಾದ್
ಓಮಿತ್ಯುದಾಹೃತ್ಯ ಯಜ್ಞದಾನತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾ ಸತತಂ ಬ್ರಹ್ಮವಾದಿನಾಂ. ಓಂಕಾರ ಅನ್ನೋದು ಭಗವಂತನ ನಾಮವಾದ್ದರಿಂದಲೇ ಯಜ್ಞದಾನ ತಪಕ್ರಿಯಾ ಬ್ರಹ್ಮವಾದಿಗಳ ಬ್ರಹ್ಮಜ್ಞಾನಿಗಳ ಯಜ್ಞದಾನ ತಪಕ್ರಿಯಾ, ಯಜ್ಞದಾನ ತಪಸ್ಸು ಮೊದಲಾದ ಕ್ರಿಯೆಗಳು, ವೇದಗಳಲ್ಲಿ ವಿಹಿತವಾಗಿರತಕ್ಕಂತಹ ಕ್ರಿಯೆಗಳು, ವೇದೋಕ್ತವಾಗಿರತಕ್ಕಂಥ ಯಜ್ಞದಾನ ತಪಸ್ಸು ಮೊದಲಾದ ಕ್ರಿಯೆಗಳು, ಅವುಗಳು ಓಮಿತ್ಯುದಾಹೃತ್ಯ ಓಂಕಾರವನ್ನು ಉಚ್ಚರಿಸಿಯೇ ಪ್ರವರ್ತಂತೆ, ಅವು ನಡೀತಾವೆ ಅಂತ ಈ ಶ್ಲೋಕದ ಅರ್ಥ. ತಸ್ಮಾತ್, ಆದ್ದರಿಂದ ಓಮಿತ್ಯಸ್ಯ ಭಗವನ್ನಾಮತ್ವಾತ್, ಓಂ ಎಂಬುದು ಭಗವಂತನ ನಾಮವಾದ್ದರಿಂದ ಓಮಿತ್ಯುದಾಹೃತ್ಯ ಓಂಕಾರವನ್ನು ಉಚ್ಚರಿಸಿಯೇ ಓಂಕಾರ ಉಚ್ಚಾರ್ಯ ಬ್ರಹ್ಮವಾದಿನಾಂ ಬ್ರಹ್ಮಜ್ಞಾನಿಗಳ ಸತತಂ ಯಜ್ಞಾದಿ ಕ್ರಿಯಾ ಯಜ್ಞಯಾಗಾದಿ ಕ್ರಿಯೆಗಳು ಅವುಗಳು ವಿದ್ಯುಕ್ತವಾಗಿ ಪ್ರವರ್ತಂತೆ ನಡೆಯುತ್ತವೆ. ಏತೇನ ಉಕ್ತ ಓಂಕಾರಾರ್ಥಧಿಪೂರ್ವಕಂ ಓಮಿತ್ಯುಚ್ಚಾರ್ಯ ಬ್ರಾಹ್ಮಣೇ ಸಹ ವಿದ್ಯುಕ್ತ ದಿಶಾ ಅನುಷ್ಠಾನ ಯಜ್ಞಾದೇ ಸಾತ್ವಿಕತೆ ಹೇತುರುಕ್ತ ಭವತಿ. ಬ್ರಾಹ್ಮಣರು ಯಾವುದೇ ವಿದ್ಯುಕ್ತವಾಗಿರತಕ್ಕಂತಹ ಕ್ರಿಯೆಗಳನ್ನು ಅನುಷ್ಠಾನ ಮಾಡುವಾಗ ಓಂಕಾರವನ್ನು ಉಚ್ಚರಿಸೇ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಯಜ್ಞಾದಿಗಳು ಸಾತ್ವಿಕವಾಗ್ತವೆ. ಯಜ್ಞದಾನ ತಪಸ್ಸು ಮೊದಲಾದವುಗಳು ಸಾತ್ವಿಕ ಅಂತ ಅನ್ಕೋಬೇಕಾದ್ರೆ ಅದಕ್ಕೆ ಹೇತು ಯಾವುದು ಅಂದರೆ ಓಮಿತ್ಯುಚ್ಚಾರ್ಯ ವಿದ್ಯುಕ್ತ ದಿಶಾ ಅನುಷ್ಠಾನಂ. ಓಂಕಾರನ್ನು ಉಚ್ಚರಿಸಿಯೇ ಶಾಸ್ತ್ರವಿಧಿಗೆ ಅನುಗುಣವಾಗಿ ಅನುಷ್ಠಾನ ಮಾಡಿದಾಗ ಆ ಯಜ್ಞಾದಿಗಳು ಸಾತ್ವಿಕವಾಗಲಿಕ್ಕೆ ಕಾರಣವಾಗ್ತವೆ. ಆದ್ದರಿಂದ ಯಾವುದೇ ಯಜ್ಞಯಾಗಾದಿ ಕಾರ್ಯಗಳನ್ನು ಮಾಡುವಾಗ ಆರಂಭದಲ್ಲಿ ಓಂಕಾರವನ್ನು ಉಚ್ಚರಿಸಿಯೇ ಮಾಡಬೇಕು ಅಂತ. ಈ ಓಂಕಾರವನ್ನು ಉಚ್ಚರಿಸಿ ಮಾಡುವುದರಿಂದ ನಾವು ಮಾಡತಕ್ಕಂಥ ಯಜ್ಞಯಾಗಾದಿ ಕ್ರಿಯೆಗಳು ಸಾತ್ವಿಕ ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಓಂಕಾರ ಅನ್ನೋದು ಭಗವಂತನ ನಾಮ. ಅಂತಹ ಓಂಕಾರ ತತ್ ಮತ್ತು ಸತ್ ಈ ಶಬ್ದಗಳು ಭಗವದ್ವಾಚಿ ಆದ್ದರಿಂದ ಅಂತಹ ಓಂಕಾರ ಶಬ್ದವನ್ನು ಉಚ್ಚರಿಸಿಯೇ ವಿದ್ಯುಕ್ತವಾಗಿರತಕ್ಕಂತಹ ಕ್ರಿಯೆಗಳನ್ನು ಅನುಷ್ಠಾನ ಮಾಡಿದಾಗ, ಬ್ರಾಹ್ಮಣ ಅನುಷ್ಠಾನ ಮಾಡಿದಾಗ ಅವುಗಳು ಸಾತ್ವಿಕವಾಗಲಿಕ್ಕೆ ಸಾಧ್ಯ ಇದೆ ಅಂತ ಈ ಶ್ಲೋಕದ ಹಿಂದಿನ ಶ್ಲೋಕದ ಹೇಳ್ತಕ್ಕಂಥ ವಿಚಾರವನ್ನು ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ 25, 26, 27, 28 4 ಶ್ಲೋಕಗಳಿವೆ. ಆ ಶ್ಲೋಕಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.